Good evening, Siddharth. How are you? Good evening, sir. Thanks, sir. Congratulations on your placement. Thank you, sir. This is Yogesh here from Quality Department. Now I'm going to take your feedback. Please introduce yourself. Myself, Siddharth, sir. I am from Bijapur. I completed my engineering in civil field in KL Technological University, Hubli. Okay. So tell me, Siddharth, which course you joined here? Sir, I joined at CMTA as I took here IDM course, Interior Design and Management course. Okay. Siddharth, ನಿಮ್ದು ಟ್ರೈನಿಂಗ್ ಬಗ್ಗೆ ಕ್ಲಾಸ್ ರೂಮ್ ಬಗ್ಗೆ ಸ್ವಲ್ಪ ನೀವು ಯಾವ ಕ್ಲಾಸಸ್ ಅಟೆಂಡ್ ಮಾಡಿದ್ರಿ, ಹೇಗೆ ಹೆಲ್ಪ್ಫುಲ್ ಆಯ್ತು, ಏನೇನ್ ಕಲ್ತ್ಕೊಂಡ್ರಿ ಅದ್ರ ಬಗ್ಗೆ ಹೇಳ್ತೀರಾ? ಓಕೆ ಸರ್. ಇಂಟೀರಿಯರ್ ಡಿಸೈನ್ ಎಲ್ಲ ಗೊತ್ತಾಯ್ತು. ಕ್ಲಾಸ್ ರೂಮ್ ಅಲ್ಲಿ ರೀಡಿಂಗ್ ಆಫ್ ಡ್ರಾಯಿಂಗ್ ಸೆಷನ್, ಇಂಟೀರಿಯರ್ ಡಿಸೈನ್ ಅಲ್ಲಿ ಯಾವ ಮಟೀರಿಯಲ್ಸ್ ಯೂಸ್ ಮಾಡ್ತಾರೆ, ಸೈಡ್ ವಿಸಿಟ್ ಎಲ್ಲ ತುಂಬಾ ಹೆಲ್ಪ್ ಆಯ್ತು ಸರ್. ಅಟ್ ಲೀಸ್ಟ್ ಸರ್ ಗ್ರೀನ್ ಬಿಲ್ಡಿಂಗ್ ಮಟೀರಿಯಲ್ಸ್ ಯಾವ ಇಂಟೀರಿಯರ್ ಡಿಸೈನ್ ಅಲ್ಲಿ ಯೂಸ್ ಮಾಡ್ತಾರೆ, ಡ್ರಾಯಿಂಗ್ಸ್ ಯಾವ ತರ ರೀಡ್ ಮಾಡೋದು, ಎಲ್ಲ ಕಿಚನ್, ಬೆಡ್ರೂಮ್, ಟಾಯ್ಲೆಟ್, ಲಿವಿಂಗ್ ರೂಮ್ ಸ್ಟ್ಯಾಂಡರ್ಡ್ ಡೈಮೆನ್ಷನ್ ಏನು ಅಂತ ಎಲ್ಲ ಗೊತ್ತಾಯ್ತು. ಸೊ ನೀವು ನಿಮ್ಮ ಸೈಟ್ ವಿಸಿಟ್ಸ್ ಹೋಗಿದ್ರೆ ಫ್ಯಾಕ್ಟ್ರಿ, ಶೋರೂಮ್ಸ್, ಎಕ್ಸ್ಪೀರಿಯನ್ಸ್ ಸೆಂಟರ್, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸರ್ ಸೈಟ್ ವಿಸಿಟ್ ತುಂಬಾ ಹೆಲ್ಪ್ ಆಯ್ತು ಸರ್. ನಾವು ಐಕಿಯಾ, ಡಿಸೈನ್ ಕೆಪೆ, ಗ್ಲಾಮ್ವುಡ್, IBO, ಮಟೀರಿಯಲ್ ಡಿಪೋ, ಇಮ್ಲಿ ಕಿಚನ್, ಪೆನೆಸ್ಟಾ ಈ ತರ ಸೈಟ್ ವಿಸಿಟ್ ಮಾಡಿದ್ವಿ ಸರ್. ಅಲ್ಲಿ ಎಲ್ಲ ನಮ್ಗೆ ಕ್ಲಾಸ್ ರೂಮ್ ಅಲ್ಲಿ ಏನ್ ಹೇಳಿರ್ತಾರ ಅದನ್ನೆಲ್ಲ ಡೌಟ್ಸ್ ಅಲ್ಲಿ ಎಲ್ಲ ಕ್ಲಿಯರ್ ಮಾಡ್ಕೊಳಕ್ಕಾಗಿ ಗೊತ್ತಾಯ್ತು ಸರ್. ಓಕೆ. ಯಾವ್ಯಾವ ಸಾಫ್ಟ್ವೇರ್ಸ್ ಕಲ್ತ್ರಿ ಸಿದ್ಧಾರ್ಥ್? ಸರ್ ನಾವು ಆಟೋಕ್ಯಾಡ್ ಅಲ್ಲಿ 2D ಡಯಾಗ್ರಾಮ್ಸ್ ಹಾಕೋದು, ಅದರಲ್ಲಿ ಇಂಟೀರಿಯರ್ ಯಾವ ತರ ಪ್ಲೇಸ್ ಮಾಡೋದು ವಿತ್ ಅಡ್ವಾನ್ಸ್ಡ್ YQ ಆರ್ಚ್ ಪ್ಲಗ್ ಇನ್ ಜೊತೆ ಆಟೋಕ್ಯಾಡ್ ಕಲ್ತಿದ್ವಿ ಸರ್. ಆಮೇಲೆ ಇಂಟೀರಿಯರ್ ಡಿಸೈನ್ 3D ಮಾಡೆಲಿಂಗ್ ಸಂಬಂಧ ಸ್ಕೆಚ್ ಅಪ್ ಮತ್ತ ಅದರಲ್ಲಿ ವಿರೇ ಎನ್ಸ್ಕೇಪ್ ಪ್ಲಗ್ ಇನ್ ಜೊತೆ ಸ್ಕೆಚ್ ಅಪ್ ಕಲ್ತಿದ್ವಿ ಸರ್. ಓಕೆ. ಸೊ ಟೆಲ್ ಮಿ ಲೈಕ್ ನಿಮ್ಮ ಟ್ರೈನಿಂಗ್ ಪೀರಿಯಡ್ ನಲ್ಲಿ ಟ್ರೈನರ್ ಸಪೋರ್ಟ್ ಹೇಗಿತ್ತು? ಸರ್ ಟ್ರೈನರ್ಸ್ ತುಂಬಾ ಹೆಲ್ಪ್ ಮಾಡಿದಾರೆ ಸರ್. ನಮಗೆ ಕ್ಲಾಸ್ ರೂಮ್ ಅಲ್ಲಿ ಕರೆಕ್ಟ್ ಟೈಮಿಗೆ ಬರೋದು, ಲೈಕ್ ನಾವು ಒಂದೊಂದ್ ದಿವಸ ಲೇಟ್ ಆಗಿ ಬಂದ್ರೆ ನಾವು ಅವರು ಕರೆಕ್ಟ್ ಅದನ್ನ ಇದು ಮಾಡ್ತಿದ್ದಿಲ್ಲ, ಈ ಮೇಲ್ ಬರ್ಸ್ಕೊಂಡು ಕರೆಕ್ಟ್ ಇನ್ನೊಂದ್ಸಲ ಕರೆಕ್ಟ್ ಕ್ಲಾಸಿಗೆ ಕರೆಕ್ಟ್ ಬರೋ ತರ ಮಾಡ್ತಿದ್ರು. ನಾವು ಗ್ರಾಂಟೆಡ್ ಆಗಿ ತಗೋಬಾರ್ದಂತ ಲೇಟ್ ಆಗಿ ಬರೋದು, ಕ್ಲಾಸ್ ರೂಮ್ ಬಿಟ್ರೆ ನಮ್ಗೆ ಮೆಸೇಜ್ ಆಗ್ತಿದ್ರು ನೀವು ಯಾಕೆ ಆಬ್ಸೆಂಟ್ ಇದೀರಾ ಅಂತ ಹೇಳಿ. ಇಂಟರ್ವ್ಯೂ ಪ್ರಿಪರೇಷನ್ ಮಾಡೋಕೆ ಹಿಂದಿನ ಬ್ಯಾಚ್ ದವರಿಂದ ಕ್ವಶನ್ ಕೊಡ್ತಿದ್ರು. ನಮ್ಗೆ ಎಲ್ಲಾ ರೀತಿಯಲ್ಲಿ ಅಂತ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ನಮ್ಮ ಕೋಆರ್ಡಿನೇಟರ್ ಸಪೋರ್ಟ್, ಸ್ಟಾಫ್ ಸಪೋರ್ಟ್ ತುಂಬಾ ಚೆನ್ನಾಗಿತ್ತು ಸರ್. CV ರೆಡಿ ಮಾಡೋದು ಅಂತ ಹಿಡಿದು ಎಲ್ಲ ಇಮೇಲ್ ಚೇಂಜ್ ಮಾಡೋದು ಎಲ್ಲ ನಮ್ನ ಹೊರಗಿನವ್ರ ತರ ಏನೋ ಟ್ರೀಟ್ ಮಾಡ್ತಾ ಇರ್ಲಿಲ್ಲ. ಒಂಥರ ಒಳ್ಳೆಯವ್ರು ಎಲ್ಲ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ರು. ಓಕೆ. ಕಮಿಂಗ್ ಟು ದ ಇಂಟರ್ವ್ಯೂ ಪ್ರಾಸೆಸ್, ಇಂಟರ್ವ್ಯೂ ಅಟೆಂಡ್ ಮಾಡಿದ್ರಿ ಸರ್? ನಮ್ದು ಫಸ್ಟ್ ಇಂಟರ್ವ್ಯೂ ಸರ್, ನೋ ಬ್ರೋಕರ್ ಫಸ್ಟ್ ಇಂಟರ್ವ್ಯೂ ಅಲ್ಲಿ ಕ್ರ್ಯಾಕ್ ಆಗಿದೆ ಸರ್. ಬ್ಯೂಟಿಫುಲ್. ಫಸ್ಟ್ ಇಂಟರ್ವ್ಯೂ ಅಲ್ಲೇ ನೀವು ಇಂಟರ್ವ್ಯೂ ಕ್ರ್ಯಾಕ್ ಮಾಡಿದ್ರಿ. ನಮ್ಮ HR ಟೀಮ್ ಕಡೆಯಿಂದ ನಿಮ್ಗೆ ಹೇಗೆ ಸಪೋರ್ಟ್ ಇತ್ತು, ಗೈಡೆನ್ಸ್ ಇತ್ತು, ಹೇಗೆ ನಿಮ್ಗೆ ಅಸಿಸ್ಟ್ ಮಾಡಿದ್ರು? ನಮ್ಗೆ ನಾವು ಫಸ್ಟ್ ಜಾಯ್ನ್ ಆದಾಗ ನಮ್ಗೆ ಇಂಟೀರಿಯರ್ ಡಿಸೈನ್ ಅಂದ್ರೆ ಯಾವ ರೋಲ್ಸ್ ಗೊತ್ತಿರ್ಲಿಲ್ಲ. ಆದ್ರೆ HR ಅವ್ರ ಟೀಮ್ ಇಂದ ಎಲ್ಲ ಯಾವ್ಯಾವ ರೋಲ್ಸ್ ಇದೆ, ನೀವು ಯಾವ್ಯಾವ ಕಂಪ್ನಿ ನಿಮ್ಗೆ ಸೂಟ್ ಆಗುತ್ತೆ ಎಲ್ಲ ತುಂಬಾ ಇಂಟರ್ವ್ಯೂಗೆ ಹೇಗೆ ಯಾವ ತರ ಪ್ರಿಪೇರ್ ಆಗಬೇಕು, ಮಾಕ್ ಇಂಟರ್ವ್ಯೂ ಕೊಟ್ಟು ಎಲ್ಲ ತುಂಬಾ ಹೆಲ್ಪ್ ಮಾಡಿದ್ರು. ಬಟ್ ನಿಮ್ ಕಡೆಯಿಂದ ಕೂಡ ಪ್ರಿಪರೇಷನ್ ಎಫರ್ಟ್ ಹಾಕಿದ್ರಲ್ವಾ? ಸೊ ಅದ್ರ ಪ್ರಿಪರೇಷನ್ ಬಗ್ಗೆ ಹೇಳ್ತೀರಾ? ಮೇನ್ ಇದು ಪೋರ್ಟ್ಫೋಲಿಯೋ ಸರ್, ಕ್ಯಾಡ್ ಮತ್ತು ಸ್ಕೆಚ್ ಅಪ್ ಪೋರ್ಟ್ಫೋಲಿಯೋ ರೆಡಿ ಮಾಡ್ಕೊಂಡು ಹೋಗಿದ್ವಿ. CV ಕರೆಕ್ಟ್ ಆಗಿ ಮೆಥಡ್ ಅಲ್ಲಿ CMT ಮೆಥಡ್ ಅಲ್ಲಿ ಮಾಡ್ಕೊಂಡು ಹೋಗಿದ್ವಿ. ಆ ತರ ನಾವು ಪ್ರಿಪೇರ್ ಆಗಿದ್ವಿ ಸರ್. ಓಕೆ. ಟೆಲ್ ಮಿ ಒನ್ ಥಿಂಗ್, ಲೈಕ್ ನೀವು ಇಲ್ಲಿ CMT ಜಾಯ್ನ್ ಆದ್ಮೇಲೆ ನಿಮ್ಗೆ ಏನೇನೆಲ್ಲ ಅನ್ಸ್ತು? ಲೈಕ್ ಸರ್ ನಂದು ಸಿವಿಲ್ ಅಂತ ಬಂದಿದ್ದರಿಂದ ನಂಗೆ ಇಂಟೀರಿಯರ್ ಡಿಸೈನ್ ಬಗ್ಗೆ ಏನು ಗೊತ್ತಿರ್ಲಿಲ್ಲ, ಯಾವ ರೂಲ್ಸ್ ಅದಾವಂತೂ ಗೊತ್ತಿರ್ಲಿಲ್ಲ. ಲೈಕ್ ಫಸ್ಟ್ ಇಂದ ಸೇಲ್ಸ್ ಇಂದ ಹಿಡಿದು ಹ್ಯಾಂಡ್ ಓವರ್ ಮಾಡೋ ತನಕ ಡಿಫರೆಂಟ್ ರೂಲ್ಸ್ ಇದಾವಂತ ಗೊತ್ತಾಯ್ತು. ಅವಲ್ಲಿ ನಮ್ಗೆ ಟ್ರೈನರ್ಸು, HR ಟೀಮು ಎಲ್ಲ ನಮ್ಗೆ ಯಾವ್ಯಾವ ರೂಲ್ಸ್ ಬೇಕು, ಯಾವ ರೂಲ್ಸ್ ಏನೇನು ಕೆಪಬಿಲಿಟಿ, ಏನೇನು ಪ್ರೊಸೀಜರ್ ಇದಾವೆ ಎಲ್ಲ ಹೇಳಿ ನಮ್ಗೆ ಹೆಲ್ಪ್ ಮಾಡಿ CMT. ಓಕೆ. ಸೊ ಫೈನಲಿ ಟೆಲ್ ಮಿ ಲೈಕ್ ನಿಮ್ಮ ಜೂನಿಯರ್ಸ್ would like to join CMTA, ಅವ್ರಿಗೆ ನೀವೇನು ಅಂತ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಒಂದು ಟಾಪ್ ರೆಪ್ಯೂಟೆಡ್ ಕಂಪ್ನಿ, ಆ ನೇಮ್ ಇಂದಾನೆ ನಿಮ್ಗೆ ಎಷ್ಟೋ ಇಂಟರ್ವ್ಯೂಗಳು ಶೆಡ್ಯೂಲ್ ಆಗುತ್ತವೆ. ಇನ್ನು ಅಲ್ಲಿ ಹೋಗಿ ಟ್ರೈನಿಂಗ್ ತಗೊಂಡು ಎಲ್ಲ ನೀವು ಇದು ಮಾಡಿದ್ರೆ ನಿಮ್ ಕರಿಯರ್ ಅಲ್ಲಿ ಒಂದು ಬಿಗ್ ಸ್ಟೆಪ್ ಅದು CMTA ಜಾಯ್ನ್ ಆಗೋದು. Thank you. Finally, as you got the placement through CMTA, congratulations again on your placement. Thank you sir. Thank you for your valuable